ವನ್ಯಜೀವ ವಲಯಕ್ಕೆ ಸ್ವಾಗತ. ರಿಸ್ಕ್ ಇದೆ ಅನ್ಸುತ್ತೆ ನಂಗೆ ಗೊತ್ತಿದ್ದಂಗೆ, ಬಟ್ ಬಿ ಕೇರ್ಫುಲ್, ಬಟ್ ಎಂಜಾಯ್ ಮಾಡ್ಬೋದು. ಸಕ್ಕತ್ತಾಗಿದೆ. ಸ್ವಲ್ಪ ಭಯನ ಪಕ್ಕಕ್ಕಿತ್ತು ಬಂದರೆ ಸ್ವರ್ಗ ನೋಡ್ತೀವಿ. ಅದು ಬೆಂಗಳೂರಲ್ಲಿ ಸಿಟಿ ಸ್ವಲ್ಪ ಅಷ್ಟೇ, ಜಾಸ್ತಿ ದೂರ ಅಲ್ಲ. ಈ ಬೋರ್ಡ್ ನೋಡಿ, ಟೈಗರ್ ಬರ್ತಾರೆ, ವಾರ್ನಿಂಗ್, ಎಚ್ಚರಿಕೆ. ಸೊ ಬಂದ್ವಿ, ನಮ್ಮ ಡೆಸ್ಟಿನೇಷನ್ ಇಲ್ಲಿದೆ. ನಾವು ಬಂದಿರೋದು ಸಿಟ್ರಸ್ ಟ್ರಯಲ್ ಫಾರ್ಮ್ ಆ್ಯಂಡ್ ಕಿಚನ್. ನೋಡಿ, ನೋಡಿ ಎಂಟ್ರಿ ಮಾಡಿ 2 ವೀಲರ್ ಪಾರ್ಕಿಂಗ್ ಮಾಡಿ ಅಲ್ಲಿ ಡೀಟೇಲ್ಸ್ ಬರ್ಕೊತಾರೆ, ಗಾಡಿ ನಂಬರ್, ಫೋನ್ ನಂಬರ್ ಮತ್ತು ಹೆಸರು, ಎಷ್ಟು ಜನ ಬಂದಿದ್ದೀರಾ ಅಂತ. ಸೊ ನಾನು ಅಲ್ಲೆಲ್ಲ ಕೊಟ್ಟು ಈ ಕಡೆ ಬಂದೆ. ಸೈಕ್ ಆಗಿದೆ ಎಂಟ್ರಿ. ಎಂಟ್ರಿ ಪಾಯಿಂಟ್ ಫೋಟೋಸ್ ಚೆನ್ನಾಗಿ ಬರುತ್ತೆ ನೋಡಿ, ಫುಲ್ಲು ಕಾಡು, ಸೈಲೆಂಟ್ ಆಗಿದೆ. ಎಕ್ಸ್ಪ್ಲೋರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಸುತ್ತ ನಿಮಗೆ ಫಾರೆಸ್ಟ್ ವ್ಯೂ ಇದೆ. ಫುಲ್ ತಂಪಾಗಿದೆ. ಬನ್ನಿ ಇಲ್ಲೊಳಗೆ ಏನೇನಿದೆ ಅಂತ ನೋಡ್ಕೊಬರೋಣ. ಫುಲ್ ಒಳಗೆ ಎಲ್ಲ ತೋರಿಸ್ತೀನಿ. ನೇಚರ್ ಎಂಜಾಯ್ ಮಾಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ. ಪಕ್ಷಿಗಳ ಸೌಂಡು,
ನಿಮಗೆ ಕೇಳಿಸ್ತಾ ಇರಬೇಕು. ಬನ್ನಿ ಒಳಗೆ ಹೋಗೋಣ. ಹಾಗೆ ಇಲ್ಲಿ ನಿಮಗೆ ಕೆಫೆನೂ ಇದೆ ಅನಿಸುತ್ತೆ, ಬಟ್ ಅದು ತೋರಿಸ್ತೀನಿ ರೀ, ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಬಟ್ ವೆದರ್ಗೆ, ನೇಚರ್, ಪ್ಲೇಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಫುಲ್ ಇಲ್ಲಿ ಹೇಗಿದೆ ಪ್ಲೇಸು ಅಂತ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಸಾಂಗ್ ಜೊತೆ ಆರಾಮಾಗಿ ಕೇಳಿಸ್ಕೊಂಡು ಚಿಲ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಈ ಪ್ಲೇಸ್ ಬಂದು ವಿಸಿಟ್ ಮಾಡಿ, ಹೇಗಿತ್ತು, ಹೇಗೆ ಫೀಲ್ ಆಯಿತು ಅಂತ ಹೇಳಿ. ಹುಷಾರಾಗಿ ನೋಡ್ಕೊಂಡು ಓಡಾಡಿ, ಬಿ ಕೇರ್ಫುಲ್. ಒಂದು ಕ್ಲಿಪ್ ಹಾಕ್ತೀನಿ, ಹಾಗೆ ಹಿಂಗೆ ಹೋಗಿ ಹಿಂಗೆ ನೋಡ್ಕೊಂಡು ಬನ್ನಿ. ಐತಲ್ಲ, ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ ನೋಡಿ. ಸೊ ಲೈಫ್ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ನೆನ್ನೆ ತಾನೇ ಫ್ಲೈಟ್ ಕ್ರ್ಯಾಶ್ ಆಯಿತು. ಹತ್ರ 250 ಮೆಂಬರ್ಸ್ ಏನೋ ಸತ್ತೋದ್ರು. ಇಲ್ಲಿ ಕರೆಕ್ಟಾಗೆ ಬಂದಿದ್ದೀವಿ, ಪಾಯಿಂಟ್ ನೋಡ್ಕೊಂಡಿಲ್ಲಿ. ಅಲ್ಲಿ ಬೋರ್ಡ್ ನೋಡ್ಕೊಂಡು ಹಂಗೆ ಬಂದ್ವಿ, ಕರೆಕ್ಟಾಗಿ ಬಂದಿದ್ದೀವಿ ಡೆಸ್ಟಿನೇಷನ್ಗೆ. 250 ಮೆಂಬರ್ಸ್ ಸತ್ತೋದ್ರು. ಮತ್ತು ಇದಕ್ಕೆ ಮುಂಚೆ ತುಂಬ ದುರ್ಘಟನೆಗಳಾಗಿದೆ. ಲೈಫ್ ನಮ್ಮ ಕೈಯಲ್ಲಿರಲ್ಲ. ಈ ಮೂಮೆಂಟ್, ಈ ಮಿನಿಟ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಎಂಜಾಯ್ ಮಾಡಿ. ನೆಕ್ಸ್ಟ್ ಮಿನಿಟ್ ನಿಜ ದೇವ್ರಿಗೆ ಬಿಟ್ಟಿದ್ದು. ಚೆನ್ನಾಗಿದೆ ಅಲ್ಲ? ಎಕ್ಸ್ಪ್ಲೋರ್ ಮಾಡಿ ಅಂತಲ್ಲ, ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಬೇಕು. ನಿಮ್ಗೆ ಏನು ಮಾಡೋಕ್ಕಿಷ್ಟ, ಯಾವ ಫೀಲ್ಡಲ್ಲಿ ವರ್ಕ್ ಮಾಡೋಕ್ಕಿಷ್ಟ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ತುಂಬ ಟೆನ್ಷನ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಸಮ್ ಆಗಿದೆ ಮಾತ್ರ ಪ್ಲೇಸ್. ಇದು ಲವರ್ಸ್ ಸ್ಪಾಟ್ ಅನಿಸುತ್ತೆ. ಎಲ್ಲಿ ನೋಡಿದ್ರಲ್ಲಿ ಬರೀ ಲವರ್ಸ್ ಇದ್ದಾರೆ. ಐಡಿಯಾ ಇರಲಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ ಫ್ರೆಂಡ್ನ ಹಾಕ್ಕೊಂಡು. ಪಾಂಡ್ ಅಷ್ಟು ಕ್ಲೀನಾಗಿಲ್ಲ. ಚಿಕ್ಕದಾಗಿ ಎಷ್ಟು ಕ್ಯೂಟಾಗಿದೆ. ಇಲ್ಲಿ ವೇ ಟು ಸ್ಟ್ರೀಮ್ ಅಂತ ಹಾಕಿದ್ದಾರೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಬನ್ನಿ, ಇವಾಗ ಪಾಂಡ್ ಆಯಿತು, ನೆಕ್ಸ್ಟ್ ಸ್ಟ್ರೀಮ್ ಕಡೆ ಹುಡ್ಕೊಂಡು ಹೋಗೋಣ. ಸ್ಟ್ರೀಮ್ ಹತ್ರ ಹೋಗೋವಾಗಲೇ ಮಳೆ ಸ್ಟಾರ್ಟ್ ಆಯಿತು. ವೆದರ್ಗೆ ಇನ್ನೂ ಮಳೆ ಬಂದರೆ ಚೆನ್ನಾಗಿರುತ್ತೆ. ಬನ್ನಿ, ಏನೇನಾಗುತ್ತೋ ಗೊತ್ತಿಲ್ಲ. ಜೋರಾದರೆ ಮಾತ್ರ ಓಡಾಡೋಕ್ಕಾಗಲ್ಲ. ಫುಲ್ ಮೋಡ ನೋಡಿ, ಫುಲ್ ಬ್ಲ್ಯಾಕ್ ಆಗೋಗಿದೆ. ಫುಲ್ ಮೋಡ ಮುಚ್ಕೊತಾ ಇದೆ. ಜೋರಾದ್ರೆ ಮಾತ್ರ ಮನೆಗೆ ಹೋಗೋಕ್ಕೆ ಹೆವಿ ಕಷ್ಟ. ಬನ್ನಿ ನೋಡೋಣ ಹಾಗೆ ಮುಂದೆ. ಸ್ಟ್ರೀಮ್ ಹತ್ರ ಹೋಗ್ತಾ ಇದ್ದೆ, ಇದು ನೋಡಿದ್ರೆ ಮಳೆನೇ ಬಂದ್ಬಿಡ್ತು ನೋಡಿ. ಫುಲ್ ಜೋರು ಮಳೆ ಬರ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಹೆವಿ ಜೋರು ಮಳೆ. ಸಿಗಾಕೊಂಬಿಟ್ಟಿದ್ದೀವಿ ಇಲ್ಲಿ ಮಧ್ಯ. ಏನೂ ಇಲ್ಲ, ಫುಲ್ ನೆಂದೋಗ್ತಾ ಇದ್ದೀವಿ. ಫುಲ್ ಮಳೇಲಿ ಮಧ್ಯ ಸಿಗಾಕೊಂಡಿದ್ದೀವಿ. ಇಲ್ಲಿ ನೋಡಿ ಏನೇನೋ ಸಿಗ್ತೈತೆ. ಏನಾದರೂ ಕಚ್ಬಿಟ್ರೆ ಏನಾಗಬೇಕು ನಮ್ಮ ಗತಿ ಅಷ್ಟೇ, ಮುಗೀತಿಲ್ಲ. ತಿಳ್ಕೋಬೇಕು, ಅದು ಬೇರೆ ಏನೋ ಗೊತ್ತಿಲ್ಲ. ಫುಲ್ ಮಳೆ ಜೋರು. ಅದು
1 ಸೆಕೆಂಡ್ಗೆ ಜೋರಾಗೋಯ್ತು. ಇವಾಗ ಮತ್ತೆ ಹುಡುಕೊಂಡು ಹೋಗಬೇಕು. ನಮ್ಗೆ ಅಡ್ರೆಸ್ ಬೇರೆ ಗೊತ್ತಿಲ್ಲ, ಯಾವ ಕಡೆ ಬಂದ್ವಿ, ಹೆಂಗೆ ಹೋಗಬೇಕು ಏನು ಅಂತ. ಇವಾಗ ಆ ಕಡೆ ಹೋಗೋಣ, ಆಮೇಲೆ ಮಾಡ್ತೀವಿ ವಿಡಿಯೋ. ಸೊ ನಿಮಗೆ ಪ್ಲೇಸ್ ತೋರಿಸೋಣ, ನಾನು ಎಂಜಾಯ್ ಮಾಡೋಣ ವೆದರ್ನ ಅಂತ ಇಲ್ಲಿ ಬಂದರೆ ಇಷ್ಟು ಜೋರು ಮಳೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನೋಡಿ. ಹೆವಿ, ನಾನು ಹೋಗೋಕ್ಕೂ ಆಗ್ತಾಯಿಲ್ಲ, ಇಲ್ಲೇ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ, ಆ ಥರದ್ದು ಸಿಗಾಕೊಂಡಿದ್ದೀನಿ. ಎಂಜಾಯ್ ಮಾಡೋಣ ಅಂದರೆ ಈಗ ಮಾಡೋದ ಮಳೆ ಸ್ವಲ್ಪ ಕಮ್ಮಿ ಆದರೂ ಸಾಕು, ಎಲ್ಲಾದರೂ ಹೋಗಿ ಸೇರ್ಕೋತೀವಿ. ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಹುಡುಕೊಂಡು ಸ್ಟ್ರೀಮ್ನ. ನೋಡ್ತಾ ಇರಿ, ಹಾಗೆ ಫೋನ್ ಹಾಳಾಗುತ್ತೆ, ಆಮೇಲೆ ವಿಡಿಯೋ ಮಾಡ್ತೀನಿ. ಫುಲ್ ಜೋರು ಮಳೆ ಸಿಗಾಕೊಂಡು ಫುಲ್ ಎಲ್ಲ ನೆಂದೋದ್ವಿ. ಹಿಂಗೆ ಮತ್ತೆ ಮಳೆ ಸ್ಟಾಪ್ ಆಯಿತು ಅಂತ ಹೋಗ್ತಾ ಇದ್ದೀವಿ ಸ್ಟ್ರೀಮ್ ಕಡೆಗೆ. ನೋಡಿ ಫುಲ್ ಎಷ್ಟು ಜೋರು ಮಳೆ ಅಂದರೆ 1 ಸೆಕೆಂಡ್ಗೆ ಫುಲ್ ನೆಂದೋದ್ವಿ. ಯಾವುದೋ ಗೊತ್ತಿಲ್ದಿರೋ ದಾರಿಯಲ್ಲಿ ಬರ್ತಾಯಿದ್ರೆ ಏನೇನೋ ಸಿಗ್ತಾಯಿದೆ. ಐ ಥಿಂಕ್ ಅಲ್ಲಿ ಕೆಫೆ ಇರ್ಬೋದು, ಅಲ್ಲಿ ನೋಡಿ. ಐ ಥಿಂಕ್ ಅದು ಕೆಫೆ. ಹೋಗೋಣ ಅಲ್ಲಿ. ಫಸ್ಟು ನಂಗೆ ರಿವರ್ಸ್ ಸ್ಟ್ರೀಮ್ ಬೇಕು, ಕರೆಕ್ಟು ಸ್ಟ್ರೀಮ್ ಬೇಕು. ನೋಡಿಕೊಂಡು ಆಮೇಲೆ ಏನಾದರೂ ತಿನ್ನೋಕೆ ಹೋಗೋಣ. ಟೈಮ್ ಆದರೆ ಆಚೆ ಹೋಗಿ ತಿನ್ನೋದು, ಟೈಮ್ ಇದ್ದರೆ ಇಲ್ಲೇ ತಿನ್ನೋದು. ಮಳೆ ಬಂದು ನಿಂತ ಮೇಲೆ ಇನ್ನೂ ಫುಲ್ ಚಳಿ ಆಗ್ತೈತೆ. ನಾವು ನೆಂದೋಗಿದ್ದೀವಿ. ಇವಾಗ ಮಣ್ಣಿನ ವಾಸನೆ ಗಮ್ ಅಂತ ಇದೆ. ಆಚೆ ಪೊಲ್ಯೂಷನ್ ಕುಡ್ದು ಮಣ್ಣಿನ ಫ್ರೇಗ್ರೆನ್ಸ್ ಬಂದಿದ ತಕ್ಷಣ ಫುಲ್ ಚೆನ್ನಾಗಿರುತ್ತೆ. ನಿಮಗೆ ಮಣ್ಣಿನ ಸ್ಮೆಲ್ ಮಳೆ ಬಂದು ನಿಂತ ಮೇಲೆ ಇಷ್ಟನಾ ಇಲ್ವಾ ಅಂತ ಕಮೆಂಟ್ ಹಾಕಿ. ನನಗಂತೂ ಹೆವಿ ಇಷ್ಟ. ಸೊ ತಿರುಗಿಸಿ ಮತ್ತೆ ಪಾಂಡ್ ಹತ್ರನೇ ಬಂದಿದ್ದೀವಿ. ಶ್ರೀಮಂತೂ ಸಿಕ್ಕಿಲ್ಲ, ಅದು ಬೇರೆ ಕಡೆ ಇದೆ ಅನಿಸುತ್ತೆ, ನೋಡೋಣ. ಇವ್ರು ಅಟ್ಲೀಸ್ಟ್ ಬಿಟ್ಟು ಅಲ್ಲಿ ಯಾರೋ ಮಾರ್ಕ್ಸ್ ಹಾಕಬೇಕು, ಈ ದಾರಿ ಇಲ್ಲಿಗೆ ಹೋಗುತ್ತೆ ಅಂತ. ಇವ್ರು ಆ ಥರ ಏನೂ ಹಾಕಿಲ್ಲ, ತುಂಬ ಕಮ್ಮಿ ಜಾಗದಲ್ಲಿ ಹಾಕಿದ್ದಾರೆ. ನಾನು ಆಗಲೇ ನಿಮ್ಗೆ ತೋರಿಸಿದ್ನಲ್ಲ, ಅಲ್ಲಿ ಹಾಕಿದ್ದಾರೆ. ಅದಾದಮೇಲೆ ನಾನು ಎಲ್ಲೂ ನೋಡೇ ಇಲ್ಲ ಬೋರ್ಡು. ಸ್ಟ್ರೀಮ್ ಹುಡುಕಿ ಸಿಕ್ಕಿಲ್ಲ. ಸೊ ಲಾಸ್ಟಿಗೆ ಇಲ್ಲಿ ಕೆಫೆ ಬಂದ್ವಿ. ನೋಡೋಣ ಏನೇನಿದೆ, ರೇಟ್ ಎಷ್ಟಿದೆ ಗೊತ್ತಿಲ್ಲ, ನೋಡೋಣ, ತೋರಿಸ್ತೀನಿ ನಿಮಗೆ. ಅಂದ್ಬಿಟ್ಟು ಕೆಳಗೆ ಹೋಗೋಕ್ಕೆ, ಇದು ಮೇಲ್ಗಡೆ ಹೋಗೋಕ್ಕೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಅದರ ಹತ್ರ ಬಂದ್ವಿ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಬನ್ನಿ ಒಳಗೆ ಹೋಗೋಣ. ಇಲ್ಲೇ ಸ್ಕ್ಯಾನರ್ ಕೊಟ್ಟವ್ರೆ, ಇಲ್ಲೇ ಮೆನು ನೋಡಬೇಕು. ಮೆನ್ಯೂನಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇದನ್ನು ಸ್ಕ್ಯಾನ್ ಮಾಡಿ ಪ್ರೋಸೆಸ್ ನೋಡೋಣ. ಫುಲ್ ಅದ್ರ ಬಗ್ಗೆ ಇಲ್ಲೇ ಕೊಟ್ಟವ್ರೆ ನೋಡಿ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಮೆನಿ ವೆರೈಟೀಸ್. ಚೆನ್ನಾಗಿದೆ ಅಲ್ಲ ಮೆನ್ಯೂ. ಡಿಫ್ರೆಂಟ್ ಆಗಿದೆ. ನೀವು ಚೆಕ್ ಮಾಡಿ ಬಂದು, ಚೆನ್ನಾಗಿದೆ. ಸೊ ನಾವಿಲ್ಲಿ ಕುತ್ಕೊಂಡು ಮಶ್ರೂಮ್ ಚಿಲ್ಲಿನ ಆರ್ಡರ್ ಮಾಡಿದ್ದೀವಿ. ಕ್ರೇಜಿಯಾಗಿದೆ ವ್ಯೂ, ಮಳೆ ಬಂದು ನಿಂತಿರೋದಕ್ಕೆ. ಮಳೆ ಚಳಿಗೆ ಆರಾಮಾಗಿ ಬಿಸಿಯಾಗಿ ಮಶ್ರೂಮ್ ಚಿಲ್ಲಿ ತಿನ್ಕೊಂಡು ಇಲ್ಲಿಂದ ಹೋಗೋಣ.
ಮಶ್ರೂಮ್ ಚಿಲ್ಲಿ ಪ್ರೈಸ್ ಬಂದ್ಬಿಟ್ಟು 275 ರುಪೀಸ್ ಇದೆ. ಆಫ್ಟರ್ GST ಏನಾಗ್ತಾರೋ ಗೊತ್ತಿಲ್ಲ, ಬಿಲ್ ಕಟ್ಟಾವಾಗ ಗೊತ್ತಾಗುತ್ತೆ, ತೋರಿಸ್ಕೊಡ್ತೀನಿ. ಇದು ನೋಡಿ, ಈಗ ಜಸ್ಟ್ ಮಶ್ರೂಮ್ ಚಿಲ್ಲಿ ಬಂತು, ಟೇಸ್ಟ್ ಮಾಡೋಣ ಹೇಗೆ ಅಂತ. ಕ್ರಿಸ್ಪಿ ಆಗಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಕ್ಯೂಟ್ ಬೇಬಿ. ಸೊ ಜಸ್ಟ್ ಅಲ್ಲಿ ಮಶ್ರೂಮ್ ಚಿಲ್ಲಿ ತಿನ್ಕೊಂಡು ಹೀಗೆ ಹೊರಗೆ ಬಂದ್ವಿ. ಬಿಲ್ ಬಂದ್ಬಿಟ್ಟು ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ 318 ರುಪೀಸ್ ಆಯಿತು. ಬಿಲ್ ಮೆನ್ಷನ್ ಮಾಡಿರ್ತೀನಿ ನೋಡಿ. ಬಟ್ ಓಕೆ, ಟೇಸ್ಟ್ ವೈಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಮತ್ತೆ ಹಾಗೆ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ಈ ಸೈಡ್ ಬರ್ತಾ ಇದ್ದೀವಿ. ಮತ್ತೆ ಒಂದು ರೌಂಡ್ ಹೊಡ್ಕೊಂಡು ಏನಾದರೂ ಹೊಸ ಜಾಗ ಸಿಕ್ಕಿದ್ರೆ ನೋಡಿಕೊಂಡು ಹೋಗೋಣ. ಸೊ ಇಷ್ಟೊತ್ತು ಮಳೆ ಬಂತು, ಈಗ ಬಿಸಿಲು ಬರ್ತದೆ ನೋಡಿ. ನಾವು ಮತ್ತೆ ಈ ಸೈಡ್ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ ಕಡೆ ಸ್ವಲ್ಪ ದೂರದಲ್ಲಿ ಡಕ್ಸ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಕೆಳಗೆ ಪಾಂಡ್ ಹತ್ರ ಡಕ್ಸ್ ನೋಡಿಕೊಂಡು ಈಗ ಹಂಗೆ ಮೇಲೆ ಹೋಗ್ತಾ ಇದ್ದೀವಿ. ಏನಿದೆ ಅಂತ ನೋಡೋಣ ಬನ್ನಿ. ಏನಿಲ್ಲ ಮೇಲ್ಗಡೆ, ಬಟ್ ಫುಲ್ ಫಾರ್ಮಿಂಗ್ ಲ್ಯಾಂಡ್ ಥರ ಇದೆ, ಚೆನ್ನಾಗಿದೆ. ಇದು ತುಂಬ ದೊಡ್ಡ ಲ್ಯಾಂಡು, ಒಂದು 12 acres ಮೇಲೆ ಇದೆ ಅನಿಸುತ್ತೆ. ಸೊ ಫುಲ್ ಸುತ್ತಾಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಮೇಲೆ ಬಂದು ಈಗ ಇನ್ನೊಂದು ರೌಂಡ್ ಹೊಡ್ಕೊಂಡು ಹೋಗ್ತಾಯಿದ್ದೀವಿ. ಫುಲ್ ಲಾಸ್ಟಿಗೆ ಬಂದು ಇಲ್ಲಿ ಬಂದರೆ ಫುಲ್ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಬೇಕು. ಸೈಕ್ಕಾಗಿದೆ ಪ್ಲೇಸ್, ಟೈಮ್ ಹಿಡಿಯುತ್ತೆ ಫುಲ್ ನೋಡೋಕ್ಕೆ. ಈಗ ಜಸ್ಟ್ ಫುಲ್ ಎಲ್ಲ ರೌಂಡಿಂಗ್ ಆಯಿತು, ವಾಪಸ್ ಹೋಗಬೇಕು. ನಾನು ನಿಮ್ಮ ಪಿಕ್ಸ್ ಏನೇನು ತೊಗೊಂಡಿದ್ದೀನಿ ಎಲ್ಲ ಹಾಕ್ತೀನಿ. ಮ್ಯೂಸಿಕ್ ಜೊತೆಗೆ ಎಂಜಾಯ್ ಮಾಡಿ. ನೀವು ಕೂಡ ಬಂದು ವೆದರ್ನ ಮತ್ತು ಪ್ಲೇಸ್ನ ಫುಲ್ ಎಂಜಾಯ್ ಮಾಡಬೇಕು. ಸೈಕ್ಕಾಗಿದೆ ಮಾತ್ರ, ಮಿಸ್ ಮಾಡ್ಕೋಬೇಡಿ, ಬನ್ನಿ ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು. ನೋಡಿಗಳಂದವ ಮುತ್ತಿನ ಮಾಲೆ ಚಂದವ, ನೋಡಿಗಳಂದವ ಮುತ್ತಿನ ಮಾಲೆ ಚಂದವ.